ಒಂದೊಂದು ತೆಗೆದುಕೊಳ್ತೀವಿ ಅಂತ ಅವರು ಹೇಳಿದ್ದಾರೆ. ಇದು ಬಹಳ ಪ್ರಮುಖವಾದಂತ ವಿಚಾರಕ್ಕೆ ನಾನು ಮಂತ್ರಿಗಳನ್ನ ಬಂದು ಭೇಟಿ ಮಾಡಿ ಅವರಿಗೆ ನಾನು ರಿಕ್ವೆಸ್ಟ್ ಅನ್ನು ಮಾಡಿದ್ದೇನೆ. ಅವರು ನಮಗೆ ಸಹಕಾರ ಕೊಡ್ತೀವಿ, ಪ್ರಾಬ್ಲಮ್ಸ್ ಸಾರ್ಟ್ ಔಟ್ ಮಾಡಿಕೊಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ನಾನು ಹೇಳಿದೆ, ನೀವು ಬೆಂಗಳೂರಿಗೆ ನೀವು ಶಕ್ತಿ ಕೊಡಲಿಲ್ಲ ಅಂತಂದ್ರೆ ನಾವು ಇಡೀ ದೇಶಕ್ಕೆ ಒಂದು ಅವಮಾನ ಮಾಡದಂಗೆ ಆಗ್ತದೆ ಕೂಡ ನಾನು ತಿಳಿಸಿದ್ದೇನೆ. ಯಾಕೆಂದ್ರೆ ಇವತ್ತಿನ ಬೆಂಗಳೂರಿನ ಪ್ರಪಂಚ ನೋಡ್ತಾ ಇದೆ, ಎಲ್ಲ ಹೊರಗಡೆಯಿಂದ ಪಾಪ್ಯುಲೇಷನ್ ದಿನ ದಿನ ಜಾಸ್ತಿ ಆಗ್ತಾ ಇದೆ ಅನ್ನೋದು ಕೂಡ ಅವ್ರಿಗೆ ಮನದಟ್ಟು ಮಾಡಿ ಕೊಟ್ಟು ಬಂದಿದೆ. ಟನಲ್ ರೋಡ್ ಬಗ್ಗೆ ಟನಲ್ ಇವ್ರಿಗೆ ಸಂಬಂಧಪಟ್ಟ ಪ್ಯೂರ್ ಸ್ಟೇಟ್ ಗೌರ್ಮೆಂಟ್ ಪ್ರಾಜೆಕ್ಟು. ಆ ಟನಲ್ ಹಾಕಿದ್ದಾರೆ, ಒಂದು ಜನ ಹಾಕಿದ್ದಾರೆ. ಸರ್, ಈಗ ಆದಾನಿ ಒಡೆತನದ ಒಂದು ಕಂಪನಿ ಕೂಡ ಬಿಡ್ ಮಾಡಿದೆ ಅನ್ನೋದು ಒಂದು ಬಗ್ಗೆ ಚರ್ಚೆ ನಡೀತಾ ಇದೆ ಸರ್. ಯಾರು ಹಾಕಿದಾರೋ ಗೊತ್ತಿಲ್ಲ, ನಾನು ಪೇಪರ್ ಅಲ್ಲಿ ನೋಡಿದೆ. ನೀವು ಇನ್ವೆಸ್ಟಿಗೇಷನ್ ಮಾಡಿ ಹಾಕಿದ್ರಿ, ಯಾರು ಬೇಕಾದ್ರೂ ಬಿಲ್ಡ್ ಆಪರೇಟ್ ಟ್ರಾನ್ಸ್ಪೋರ್ಟ್ ಅಲ್ಲಿ ನನಗೂ ಗೊತ್ತಿದೆ, ಅದು ರಿಸ್ಕಿ ಪ್ರಾಜೆಕ್ಟ್ ಅಂತ. ಯಾಕೆಂದ್ರೆ ಅವರೇ ಎಲ್ಲ ಫೈನಾನ್ಸ್ ಮಾಡ್ತಾರೆ, ಅವರೇ ಮಾಡ್ತಾರೆ. ಬ್ಯಾಂಕರ್ಸು ಸುಮಾರು ಜನ ನಮ್ಗೆ ಮಧ್ಯೆ ಕೇಳ್ಕೊಂಡು ಬಂದು ರಿಕ್ವೆಸ್ಟ್ ಮಾಡೋದು ಬ್ಯಾಂಕರ್ಸ್ ಏನಂತ. ನಾವು ಹೇಳ್ದೋ ಯಾರು ಬೇಕಾದ್ರೂ ನೀವು ಫೈನಾನ್ಸ್ ಮಾಡಿ ನಿಮ್ಗೆ ಒಳ್ಳೇದಾಗ್ತದೆ ಅಂತ. ಎಲ್ಲರಿಗೆ ಗಾಬರಿ ಇದೆ. ಈಗ ಮಧ್ಯೆ ನಾನು 1 ಕಿಲೋಮೀಟರ್ ಟನಲ್ನ ಎಕ್ಸ್ಟ್ರಾ ನಾನು ಬೇರೆ ಕಡೆ ಇನ್ನೊಂದು ಅರ್ಜೆಂಟ್ ಟ್ರಾಫಿಕ್ ಈಸ್ ಔಟ್ ಮಾಡೋಕ್ಕೆ ಒಂದು ಸಪ್ರೇಟ್ ಮಾಡಿದ್ದೀನಿ. 20-25% ಟ್ರಾಫಿಕ್ ಕಡಿಮೆ ಆಗ್ಬೋದು ನನಗಿಲ್ಲ ಅಂತ ನಾನು ಹೇಳುತ್ತಿಲ್ಲ. ಸರ್, ಈಗ ಇದು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.